ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಆಟಗಾರರ ಫಿಟ್ನೆಸ್ ಬಗ್ಗೆ ಕಳವಳಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಕೆಲ ಆಟಗಾರರು ಅಲ್ಟ್ರಾ ಲೀನ್ ಲುಕ್ ಪಡೆಯೋಕೆ, ತೂಕ ಇಳಿಸೋಕೆ ವಿಶೇಷ ಇಂಜೆಕ್ಷನ್ಗಳನ್ನು ಪಡೆಯುತ್ತಿದ್ದಾರೆ ಎನ್ನುವಂತ ಆರೋಪ ಇದೆ. ಐಪಿಎಲ್ ಹಾಗೆ ರಾಷ್ಟ್ರೀಯ ತಂಡದ ಕೆಲ ಆಟಗಾರರು ಒಜೆಂಪಿಕ್ ಹಾಗೆ ಮಾಂಜಾರೋನಂತಹ ಮಧುಮೇಹ ನಿಯಂತ್ರಣ ಹಾಗೂ ತೂಕ ಇಳಿಕೆಯ ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ದೇಹದ ಕೊಬ್ಬನ್ನು ಕರಗಿಸಿ ಕ್ಯಾಮೆರಾ ಮುಂದೆ ಸ್ಲಿಮ್ ಆಗಿ ಕಾಣೋಕೆ ಈ ಶಾರ್ಟ್ಕಟ್ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿದೆ. ಮಾಜಿ ಕ್ರಿಕೆಟರ್ VVS ಲಕ್ಷ್ಮಣ್ ಕಿಂಗ್ ಕೊಹ್ಲಿ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದಾರೆ. ವಿರಾಟ್ ಕೊಹ್ಲಿ ಒಬ್ಬ ಮಾದರಿ ವೃತ್ತಿಪರ ಆಟಗಾರ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅವರು ತಮಗಾಗಿ ನಿಗದಿಪಡಿಸಿಕೊಳ್ಳುವಂತಹ ಮಾನದಂಡಗಳನ್ನು ಪೂರೈಸೋಕೆ ತಾವು ಪ್ರತಿನಿಧಿಸುವ ಯಾವುದೇ ತಂಡದ ಪರ ಆಡುವಾಗಲೂ ಕೂಡ ತನ್ನ ಪ್ರಯತ್ನವನ್ನ ಮುಂದುವರಿಸುತ್ತಾರೆ. ಅದಕ್ಕಾಗಿ ಅವರು ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ. ಹೀಗಾಗಿ ಅನೇಕ ಆಟಗಾರರು ಅವರನ್ನು ಅನುಕರಣೆ ಮಾಡೋಕೆ ಬಯಸ್ತಾರೆ ಎಂದಿದ್ದಾರೆ. ಕ್ರಿಕೆಟ್ ಲೋಕದ ಬೇಬಿ ಬಾಸ್ ಈಗ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ. ಕ್ರಿಕೆಟ್ನಿಂದ ಸ್ವಲ್ಪ ಬ್ರೇಕ್ ಪಡೆದಿರುವಂತ ವೈಭವ್ ಸೂರ್ಯವಂಶಿ ತನ್ನ ಸ್ನೇಹಿತರ ಜೊತೆಗೆ ಮಹಾರಾಷ್ಟ್ರದ ಬೋ ಟೈಗರ್ ರಿಸರ್ವ್ಗೆ ಭೇಟಿ ನೀಡಿದ್ರು. ಫ್ರೆಂಡ್ಸ್ ಜೊತೆ ಪ್ರಕೃತಿಯ ಮಡಿಲಲ್ಲಿ ಸಮಯ ಕಳೀತಾ ಇರುವಂತಹ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ಟೀಮ್ ಇಂಡಿಯಾ ಟೆಸ್ಟ್ ತಂಡಕ್ಕೆ ಸರ್ಫರಾಜ್ ಖಾನ್ 2 ವರ್ಷಗಳ ಬಳಿಕ ಕಂಬ್ಯಾಕ್ ಮಾಡಿದ್ದಾರೆ. ಸಾಯಿ ಸುದರ್ಶನ್ ಬದಲಿಗೆ ತಂಡಕ್ಕೆ ಎಂಟ್ರಿ ಕೊಟ್ಟ ಸರ್ಫರಾಜ್ ಖಾನ್ ಲುಕ್ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಸರ್ಫರಾಜ್ ಖಾನ್ ಬರೋಬ್ಬರಿ 17 kg ತೂಕ ಇಳಿಸಿಕೊಂಡಿದ್ದಾರೆ. ಈ ಮೂಲಕ ಕ್ರಿಕೆಟ್ಗಾಗಿ ಕಠಿಣ ಪರಿಶ್ರಮ ಪಟ್ಟಿದ್ದಾರೆ. ಇದೇ ಪರಿಶ್ರಮದ ಮೂಲಕ ಟೀಮ್ ಇಂಡಿಯಾಗೆ ವಾಪಸ್ ಬಂದಿದ್ದಾರೆ. ನಿವೃತ್ತಿ ಘೋಷಣೆಯ ಸಮಯದಲ್ಲಿ ತನಗೆ ಮೊದಲು ಕಾಲ್ ಮಾಡಿದ್ದು ಸಚಿನ್ ತೆಂಡೂಲ್ಕರ್ ಎಂಬ ವಿಚಾರವನ್ನ ಅಜಿಂಕ್ಯ ರಹಾನೆ ಹೇಳಿದ್ದಾರೆ. ಸಚಿನ್ ತೆಂಡೂಲ್ಕರ್ ಕರೆ ಮಾಡಿ, ನೀವು ಇನ್ನೂ ಕೆಲ ಕಾಲ ಕ್ರಿಕೆಟ್ ಆಡಬಹುದು ಎಂದು ಭಾವಿಸಿದ್ದೆ. ಜೊತೆಗೆ ಇರ್ಫಾನ್ ಪಠಾಣ್ ಕೂಡ ಕರೆ ಮಾಡಿ ಮಾತನಾಡಿದ್ರು. ಕೊಹ್ಲಿ, ರೋಹಿತ್ ಶರ್ಮಾ ಹಾಗೆ ಜಸ್ಪ್ರೀತ್ ಬುಮ್ರಾ ಸಂದೇಶ ಕಳಿಸಿದ್ರು ಅಂತ ರಹಾನೆ ಹೇಳಿದ್ದಾರೆ. ಸೊ ಈ ಎಲ್ಲ ಆಟಗಾರರ ಬೆಂಬಲಕ್ಕೆ ರಹಾನೆ ಧನ್ಯವಾದ ಹೇಳಿದ್ದಾರೆ. ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯರನ್ನ ತಂಡಕ್ಕೆ ಸೇರಿಸಿಕೊಳ್ಳೋಕೆ CSK ಪ್ರಯತ್ನ ಪಡ್ತಾ ಇದೆ. ಇದಕ್ಕಾಗಿ ಶಿವಮ್ ದುಬೆ, ಖಲೀಲ್ ಅಹ್ಮದ್ ಹಾಗೆ ಕಾಂಬೋಜ್ರನ್ನ ಮುಂಬೈಗೆ ಟ್ರೇಡಿಂಗ್ ಮಾಡೋಕೆ ಮುಂದಾಗಿದೆ ಎನ್ನುವಂತ ಚರ್ಚೆ ಇದೆ. ಇದರ ಮಧ್ಯೆ ಮಾಜಿ ಕ್ರಿಕೆಟಿಗ ಅಶ್ವಿನ್ CSKಗೆ ಎಚ್ಚರಿಕೆ ನೀಡಿದ್ದಾರೆ. ದುಬೆ ಅವರನ್ನ CSK ಬಿಟ್ಟು ಕೊಟ್ರೆ ಅವರು ಬೇರೆ ತಂಡದಲ್ಲಿ ಸ್ಟ್ರಾಂಗ್ ಪ್ಲೇಯರ್ ಆಗಲಿದ್ದಾರೆ. ಹಾರ್ದಿಕ್ಗಾಗಿ ಪ್ರಮುಖ ವೇಗಿಗಳನ್ನ ಬಿಟ್ರೆ CSK ಬೌಲಿಂಗ್ ವಿಭಾಗ ವೀಕ್ ಆಗಲಿದೆ. ಮುಂಬೈ ಇಂಡಿಯನ್ಸ್ CSK ತಂಡದ ಬೆನ್ನೆಲುಬು ಮುರಿಯೋಕೆ ಯತ್ನ ಮಾಡ್ತಾ ಇದೆ ಎಂದಿದ್ದಾರೆ. ಮುಂಬೈ ನಾಯಕ ಹಾರ್ದಿಕ್ ಪಾಂಡ್ಯರನ್ನ ತಮ್ಮ ತಂಡಕ್ಕೆ ಸೆಳೆಯೋಕೆ ಕೆಲ ಫ್ರಾಂಚೈಸಿಗಳು ಮುಂದಾಗಿವೆ. ಈಗಾಗಲೇ MI ಹಾಗೆ CSK ನಡುವೆ ಟ್ರೇಡ್ ಡೀಲ್ ನಡೀತಾ ಇದೆ ಎನ್ನುವಂತ ಸುದ್ದಿ ಇದೆ. ಇದರ ನಡುವೆ DC ತಂಡ ಕೂಡ ಟ್ರೇಡ್ಗೆ ಆಸಕ್ತಿಯನ್ನ ತೋರಿಸಿದೆ. ಹಾರ್ದಿಕ್ ಪಾಂಡ್ಯ ಹಾಗೆ ಅಕ್ಷರ್ ವಿನಿಮಯಕ್ಕೆ ಮುಂಬೈ ಇಂಡಿಯನ್ಸ್ ಆಸಕ್ತಿಯನ್ನ ತೋರಿಸಿದೆ ಎನ್ನಲಾಗಿದೆ. ಮತ್ತೊಂದು ಕಡೆ RR ಹಾಗೆ MI ನಡುವೆ ಟ್ರೇಡ್ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಹಾರ್ದಿಕ್ ಮತ್ತು ಜೈಸ್ವಾಲ್ ವಿನಿಮಯ ಸಾಧ್ಯತೆಯ ಬಗ್ಗೆ ಕೂಡ ವರದಿಯಾಗಿದೆ. CSK ತಂಡದ CEO ಆಗಿರುವಂತಹ ಕಾಶಿ ವಿಶ್ವನಾಥನ್ ಅವರು ಹೆಡ್ ಕೋಚ್ಗಾಗಿ ಹುಡುಕಾಟ ನಡೆಸಿದ್ದೇವೆ ಎಂದಿದ್ದಾರೆ. ಈ ಮಹತ್ವದ ನಿರ್ಧಾರದಲ್ಲಿ ಮಾಜಿ ನಾಯಕ MS ಧೋನಿ ಹಾಗೆ ನಾಯಕ ಋತುರಾಜ್ ಗಾಯಕ್ವಾಡ್ ಅವರ ಸಲಹೆಗಳನ್ನು ಪಡೆಯಲಾಗ್ತಿದೆ ಎಂದು ತಿಳಿಸಿದ್ದಾರೆ. ಹೊಸ ಕೋಚ್ ಸಿಕ್ಕ ನಂತರವೇ ಹಾರ್ದಿಕ್ ಪಾಂಡ್ಯ ಟ್ರೇಡ್ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದಾಗಿ CSK ಮ್ಯಾನೇಜ್ಮೆಂಟ್ ಹೇಳಿದೆ. ಇನ್ನು CSK ತಂಡಕ್ಕೆ ಹೆಡ್ ಕೋಚ್ ಆಗಿ ಪ್ರಮುಖ ವಿದೇಶಿ ದಿಗ್ಗಜ ಆಟಗಾರರು ರೇಸ್ನಲ್ಲಿದ್ದಾರೆ. ನ್ಯೂಜಿಲೆಂಡ್ನ ಮಾಜಿ ಕ್ರಿಕೆಟರ್ ಬ್ರೆಂಡನ್ ಮೆಕ್ಲಮ್ ಹಾಗೆ CSK ಬ್ಯಾಟಿಂಗ್ ಕೋಚ್ ಆಗಿರುವಂತ ಮೈಕಲ್ ಹಸಿ, CSK ಮಾಜಿ ಆಲ್ರೌಂಡರ್ ಅಲ್ಬಿ ಮಾರ್ಕೆಲ್ ಹಾಗೆ RCB ಮತ್ತು ನ್ಯೂಜಿಲೆಂಡ್ ತಂಡಗಳ ಮಾಜಿ ಕೋಚ್ ಆಗಿರುವಂತ ಮೈಕ್ ಹಸನ್ CSK ಹೆಡ್ ಕೋಚ್ ಹಾಕೋಕೆ ರೇಸ್ನಲ್ಲಿದ್ದಾರೆ. ಟೀಮ್ ಇಂಡಿಯಾ ಮಾಜಿ ನಾಯಕ ಹಾಗೆ BCCIನ ಮಾಜಿ ಅಧ್ಯಕ್ಷ ಸೌರವ್ ಗಂಗೂಲಿ ಹಾಗೆ ಅವರ ಪತ್ನಿ ಡೋನಾ ಗಂಗೂಲಿಗೆ ಜೀವ ಬೆದರಿಕೆ ಕರೆ ಹಾಗೆ ಬೆದರಿಕೆ ಪತ್ರಗಳು ಬಂದಿದೆ. ಈ ಸಂಬಂಧ ಗಂಗೂಲಿ ಕುಟುಂಬಸ್ಥರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಸೋಮವಾರ ಗಂಗೂಲಿ ಅವರ ಕಚೇರಿಗೆ ಕೊರಿಯರ್ ಮೂಲಕ ಬಂದಿದ್ದ ಪತ್ರವೊಂದನ್ನು ತೆರೆದು ನೋಡಿದಾಗ ವಿಚಾರ ಬೆಳಕಿಗೆ ಬಂದಿದೆ. ಪತ್ರದಲ್ಲಿ ಗಂಗೂಲಿ ಹಾಗೂ ಅವರ ಕುಟುಂಬದವರನ್ನ ಕೊನೆಗೊಳಿಸುವುದಾಗಿ ಬೆದರಿಕೆ ಹಾಕಲಾಗಿತ್ತು. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.